ಈಗ ನಾನು ನಿಮ್ಮ ಹತ್ರ ಒಂದು ಸಿಂಪಲ್ ಕ್ವೆಶನ್ ಕೇಳ್ತೇನೆ. ವಾಟ್ ಕ್ಲೌಡ್ ರೋಲ್ ಆರ್ ಯು ಪ್ರಿಪೇರಿಂಗ್ ಫಾರ್? ಇದರ ಕ್ಲಿಯರ್ ಆನ್ಸರ್ ಇದೆಯಾ? ಬಿಕಾಸ್ ತುಂಬ ಜನರಿಗೆ ಇದರ ಕ್ಲಿಯರ್ ಆನ್ಸರ್ ಇರಲ್ಲ. ನಾನು ಕ್ಲೌಡ್ ಕಲಿತೇನೆ, ಡೆವಾಪ್ಸ್ ಕಲಿತೇನೆ, AWS ಕಲಿತಾ ಇದ್ದೇನೆ, ಇದೆಲ್ಲ ಹೇಳ್ತಾರೆ. ಆದರೆ ಇವೆಲ್ಲ ಬರೀ ಟೂಲ್ಸ್, ರೋಲ್ ಅಲ್ಲ. ಇವತ್ತಿನ ದಿನ ನೀವು ಕ್ಲೌಡ್ ಜಾಬ್ಸ್ ಹುಡುಕಿದ್ರೆ ನಿಮಗೆ ಬೇರೆ ಬೇರೆ ರೀತಿಯ ಟೈಟಲ್ಸ್ ಕಾಣುತ್ತೆ. ಲೈಕ್ ಸೈಟ್ ರಿಲಯಬಿಲಿಟಿ ಇಂಜಿನಿಯರ್, ಕ್ಲೌಡ್ ಇಂಜಿನಿಯರ್, ಡೆವಾಪ್ಸ್ ಇಂಜಿನಿಯರ್, ಫಾರ್ವರ್ಡ್ ಡಿಪ್ಲಾಯ್ಡ್ ಇಂಜಿನಿಯರ್, AI ಪ್ಲಾಟ್ಫಾರ್ಮ್ ಇಂಜಿನಿಯರ್ ಎಕ್ಸೆಟ್ರಾ. ಇದರ ವರ್ಡ್ಸ್ ಎಲ್ಲ ಸಿಮಿಲರ್ ಇರುತ್ತೆ, ಆದರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೆಕ್ಟೇಷನ್ಸ್. ಇದೇ ರೀಸನ್ಗೆ ತುಂಬಾ ಜನರಿಗೆ ಸ್ಟಕ್ ಫೀಲ್ ಆಗುತ್ತೆ. ಹೌದು, ಕ್ಲೌಡ್ ಸ್ಕಿಲ್ಸ್ ಕಲಿತಾ ಇದ್ದೀರಾ, ಆದರೆ ಯಾವ ಜಾಬ್ ರೋಲ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಗೊತ್ತಿರೋದಿಲ್ಲ. ಈಗ ರಿಯಾಲಿಟಿ ಏನಂದ್ರೆ 95% ಆಫ್ ವರ್ಕ್ ಲೋಡ್ಸ್ ಆರ್ ಪ್ರಿಡಿಕ್ಟೆಡ್ ಟು ರನ್ ಆನ್ ಕ್ಲೌಡ್ ನೇಟಿವ್ ಪ್ಲಾಟ್ಫಾರ್ಮ್ಸ್. ಇದೇ ಟೈಮಲ್ಲಿ ML ಹಾಗೂ AI ರೋಲ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಗ್ರೋ ಬೈ 40% ಬಿಟ್ವೀನ್ 2023 to 2027. ಈಗ ಡೇಂಜರ್ ವಿಷಯ ಏನಂದ್ರೆ ಕ್ಲೌಡ್ ಜಾಬ್ಸ್ ಇನ್ನು ಒನ್ ಸೈಜ್ ಫಿಟ್ಸ್ ಆಲ್ ಅಲ್ಲ. ಯಾಕಂದ್ರೆ ಈಗಿನ ಜಾಬ್ಸ್ AI ಫೋಕಸ್ ಮಾಡ್ತಿದೆ, ಇನ್ಫ್ರಾಸ್ಟ್ರಕ್ಚರ್ಗೆ ಫೋಕಸ್ ಮಾಡ್ತಿದೆ, ಬಿಸ್ನೆಸ್ ಕ್ರಿಟಿಕಲ್ ಹಾಗೆ ಕಸ್ಟಮರ್ ಫೇಸಿಂಗ್ ಕೂಡ ಇರುತ್ತೆ. ಅಂಡ್ ಇದರ ಡಿಫರೆನ್ಸ್ ನಿಮಗೆ ಮುಂಚೆ ಗೊತ್ತಾಗಲಿಲ್ಲ ಆದ್ರೆ ಯು ಆರ್ ಸ್ಪೆಂಡಿಂಗ್ ಮೆನಿ ಇಯರ್ಸ್ ಪ್ರಿಪೇರಿಂಗ್ ಫಾರ್ ರೋಲ್ ದಟ್ ಸ್ಲೋಲಿ ಫೇಡಿಂಗ್ ಅವೇ. ಈ ವಿಡಿಯೋದಲ್ಲಿ ನಾನು 10 ಕ್ಲೌಡ್ ರೋಲ್ಸ್ ದಟ್ ಆರ್ ಹೈ ಪೇಯಿಂಗ್ ಅಂಡ್ 2027 ಅಲ್ಲಿ ತುಂಬಾ ಡಿಮಾಂಡ್ ಇರುವಂತಹ ಜಾಬ್ಸ್ ಇದರ ಬಗ್ಗೆ ಬ್ರೇಕ್ ಡೌನ್ ಮಾಡ್ತೇನೆ. ಇದರ ಜೊತೆ ಈ ಪರ್ಟಿಕ್ಯುಲರ್ ಆದ ಜಾಬ್ ಯಾರಿಗೆಲ್ಲ ಸೆಟ್ ಆಗುತ್ತೆ, ಯಾವ ಸ್ಕಿಲ್ಸ್ ಮ್ಯಾಟರ್ ಆಗುತ್ತೆ ಅಂಡ್ ಅವರ ಡೇ ಟು ಡೇ ಟಾಸ್ಕ್ ಏನಿರುತ್ತೆ ಇದರ ಬಗ್ಗೆ ಕೂಡ ಮಾತಾಡ್ತೇನೆ. ಸೊ ಈ ವಿಡಿಯೋ ಎಂಡ್ ತನಕ ನೋಡಿ, ಬಿಕಾಸ್ ಬೈ ದಿ ಎಂಡ್ ಯು ವಿಲ್ ನೋ ಎಕ್ಸಾಕ್ಟ್ಲಿ ವೇರ್ ಯು ಫಿಟ್. ಹಾಯ್, ಐ ಆಮ್ ಭೂಮಿ ಅಂಡ್ ವೆಲ್ಕಮ್ ಟು ಮೈಕ್ರೋಡಿಗ್ರಿ. ನಂಬರ್ 1, ಕ್ಲೌಡ್ ಇಂಜಿನಿಯರ್. ಈ ರೋಲ್ ಯಾರಿಗೆ? ಕ್ಲೌಡ್ ಕರಿಯರಿಗೆ ಸ್ವಿಚ್ ಆಗಲಿಕ್ಕೆ ಇರುವಂತಹ IT ಹಾಗೂ ಸಪೋರ್ಟ್ ಪ್ರೊಫೆಷನಲ್ಸ್ಗೆ ಹಾಗೂ ಸ್ಟ್ರಾಂಗ್ ಫಂಡಮೆಂಟಲ್ಸ್ ಬೇಕಿರುವಂತವರಿಗೆ ಈ ರೋಲ್ ಸೂಟ್ ಆಗುತ್ತೆ. ಈಗ ಇದರಲ್ಲಿ ಯಾವ ಸ್ಕಿಲ್ಸ್ ಮ್ಯಾಟರ್ ಆಗುತ್ತೆ? AWS ಆರ್ Azure ಕೋರ್ ಸರ್ವಿಸಸ್, ಲಿನಕ್ಸ್ ಹಾಗೂ ಬೇಸಿಕ್ ಪ್ರೋಗ್ರಾಮಿಂಗ್, ಐಡೆಂಟಿಟಿ ಅಂಡ್ ಆಕ್ಸೆಸ್ ಮ್ಯಾನೇಜ್ಮೆಂಟ್. ಇದರಲ್ಲಿ ನಿಮ್ಮ ಡೇ ಟು ಡೇ ಟಾಸ್ಕ್ಸ್ ಹೇಗಿರುತ್ತೆ? ನಿಮಗೆ ಕ್ಲೌಡ್ ರಿಸೋರ್ಸಸ್ ಅನ್ನು ಕ್ರಿಯೇಟ್ ಹಾಗೂ ಮ್ಯಾನೇಜ್ ಮಾಡಲಿಕ್ಕೆ ಇರುತ್ತೆ, ಸಿಸ್ಟಮ್ ಅನ್ನು ಮಾನಿಟರ್ ಹಾಗೂ ಇಶ್ಯೂಸ್ ಹ್ಯಾಂಡಲ್ ಮಾಡ್ಲಿಕ್ಕೆ ಇರುತ್ತೆ, ಅಂಡ್ ಸಪೋರ್ಟ್ ಟೀಮ್ಸ್ ಅಲ್ಲಿ ಇರುವವರಿಗೆ ಅಪ್ಲಿಕೇಶನ್ಸ್ ಅನ್ನು ರನ್ ಮಾಡ್ಲಿಕ್ಕೆ ಇರುತ್ತೆ. ಇದರ ಬಗ್ಗೆ ರಿಯಾಲಿಟಿ ಚೆಕ್ ಕೊಡ್ಬೇಕಾದ್ರೆ ಕ್ಲೌಡ್ ಇಂಜಿನಿಯರಿಂಗ್ ಇಸ್ ನಾಟ್ ಜಸ್ಟ್ ಅಬೌಟ್ ಕ್ಲಿಕಿಂಗ್ AWS ಆರ್ Azure ಬಟನ್ಸ್. ಇದರಲ್ಲಿ ನಿಮ್ಮ ಮೇನ್ ಟಾಸ್ಕ್ ಏನಿರ್ತದೆ ಅಂದ್ರೆ ಯು ಹ್ಯಾವ್ ಟು ಫಿಕ್ಸ್ ಅಂಡ್ ಮ್ಯಾನೇಜ್ ಸಿಸ್ಟಮ್ಸ್. ಅಂಡ್ ಆಟೋಮೇಷನ್ ಆಪ್ಷನಲ್ ಅಲ್ಲ, ಬಟ್ ಇಟ್ ಈಸ್ ಅ ಮಸ್ಟ್. ಅಂಡ್ ಇದರಲ್ಲಿ ಕಲಿಯುವುದು ನಿಲ್ಲುವುದಿಲ್ಲ, ಯಾಕಂದ್ರೆ ಟೂಲ್ಸ್ ಯಾವಾಗಲೂ ಚೇಂಜ್ ಆಗ್ತಾನೆ ಇರುತ್ತೆ. ನಂಬರ್ 2, ಕ್ಲೌಡ್ ಆರ್ಕಿಟೆಕ್ಟ್. ಈಗ ಈ ರೋಲ್ ಯಾರಿಗೆ? ಇಂಜಿನಿಯರ್ಸ್ ವಿತ್ 4 to 7 years ಆಫ್ ಎಕ್ಸ್ಪೀರಿಯನ್ಸ್, ಡಿಸೈನ್ ಹಾಗೂ ಪ್ಲಾನಿಂಗ್ ಎಂಜಾಯ್ ಮಾಡುವ ಜನರಿಗೆ ಆ್ಯಂಡ್ ಲಾಂಗ್ ಟರ್ಮ್ ಯೋಚಿಸುವವರಿಗೆ ಈ ರೋಲ್ ಪರ್ಫೆಕ್ಟ್. ಇದರಲ್ಲಿ ಯಾವ ಸ್ಕಿಲ್ಸ್ ಮ್ಯಾಟರ್ ಆಗುತ್ತೆ? ಕ್ಲೌಡ್ ಆರ್ಕಿಟೆಕ್ಚರ್ ಪ್ಯಾಟರ್ನ್ಸ್, ಸೆಕ್ಯೂರಿಟಿ ಅಂಡ್ ಕಂಪೈಲೆನ್ಸ್, ಕಾಸ್ಟ್ ಆಪ್ಟಿಮೈಸೇಷನ್ ಅಂಡ್ ಸ್ಕೇಲಿಂಗ್. ಇದರಲ್ಲಿ ನಿಮ್ಮ ಡೇ ಟು ಡೇ ಟಾಸ್ಕ್ಸ್ ಹೇಗಿರುತ್ತೆ? ನಿಮಗೆ ದೊಡ್ಡ ಕ್ಲೌಡ್ ಸಿಸ್ಟಮ್ಸ್ ಅನ್ನು ಡಿಸೈನ್ ಮಾಡಲಿಕ್ಕೆ ಇರುತ್ತೆ ಅಂಡ್ ಎಕ್ಸ್ಪೆನ್ಸಿವ್ ಮಿಸ್ಟೇಕ್ಸ್ ಆಗದೆ ನೋಡಲಿಕ್ಕೆ ಇರುತ್ತೆ, ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಡಿಸಿಷನ್ಸ್ ಅನ್ನು ರಿವ್ಯೂ ಮಾಡಲಿಕ್ಕೆ ಇರುತ್ತೆ. ಇದರ ಬಗ್ಗೆ ರಿಯಾಲಿಟಿ ಚೆಕ್ ಕೊಡಬೇಕಾದ್ರೆ ಕೋಡ್ ಬರೆಯುವ ಮುಂಚೆ ನಿಮಗೆ ಸಿಸ್ಟಮ್ ಅನ್ನ ಡಿಸೈನ್ ಮಾಡಲಿಕ್ಕೆ ಇರುತ್ತೆ, ಸ್ಕೇಲ್, ಸೆಕ್ಯೂರಿಟಿ ಹಾಗೂ ಕಂಪ್ಲೈನ್ಸ್ ಇದರ ಬಗ್ಗೆ ಡಿಸಿಷನ್ಸ್ ತಗೊಳ್ಳಿಕ್ಕೆ ಇರುತ್ತೆ. ನಿಮ್ಮ ಒಂದು ಸಣ್ಣ ಮಿಸ್ಟೇಕ್ ಎಂಟೈರ್ ಕಂಪನಿಗೆ ಎಫೆಕ್ಟ್ ಆಗಬಹುದು. ಆ್ಯಂಡ್ ನಿಮಗೆ ಕ್ಲೌಡ್ ಹಾಗೂ ಬಿಸ್ನೆಸ್ಸಿನ ಬಗ್ಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ನಂಬರ್ 3, AI ಆರ್ ML ಸೊಲ್ಯೂಷನ್ಸ್ ಆರ್ಕಿಟೆಕ್ಟ್. ಈ ರೋಲ್ ಯಾರಿಗೆ ಫಿಟ್ ಆಗುತ್ತೆ? AIಗೆ ಸ್ವಿಚ್ ಆಗುವಂಥ ಇಂಜಿನಿಯರ್ಸ್ಗೆ, Gen AI ಸಿಸ್ಟಮ್ಸ್ ಅಲ್ಲಿ ಇಂಟ್ರೆಸ್ಟ್ ಇರುವವರಿಗೆ, ಹಾಗೂ ಇಂಜಿನಿಯರ್ಸ್ ಹೂ ಡೋಂಟ್ ವಾಂಟ್ ಪ್ಯೂರ್ ಡೇಟಾ ಸೈನ್ಸ್. ಇದರಲ್ಲಿ ಯಾವ ಸ್ಕಿಲ್ಸ್ನ ಅಗತ್ಯವಿದೆ? ML ಡಿಪ್ಲಾಯ್ಮೆಂಟ್ ಪೈಪ್ಲೈನ್ಸ್, LLM ಇಂಟರ್ಫಿಯರೆನ್ಸ್ ಬೇಸಿಕ್ಸ್ ಹಾಗೂ AI ಸರ್ವಿಸಸ್ ಅನ್ನು ಮ್ಯಾನೇಜ್ ಮಾಡುವ ಸ್ಕಿಲ್ ನಿಮ್ಗೆ ಇರಬೇಕು. ಅಂಡ್ ನಿಮ್ಮ ಡೇ ಟು ಡೇ ಟಾಸ್ಕ್ಸ್ ಹೇಗಿರ್ತದೆ ಅಂದ್ರೆ ಪ್ರೊಡಕ್ಷನ್ಗೆ ಬೇಕಿರುವಂತಹ AI ಸಿಸ್ಟಮ್ಸ್ ನಿಮ್ಗೆ ಡಿಸೈನ್ ಮಾಡ್ಲಿಕ್ಕೆ ಇರುತ್ತೆ, ಮಾಡೆಲ್ಸ್ ಅನ್ನು ಆಪ್ಸ್ಗೆ ಕನೆಕ್ಟ್ ಮಾಡ್ಲಿಕ್ಕೆ ಇರುತ್ತೆ, ಅಂಡ್ AI ಅನ್ನು ಸೇಫ್ಲಿ ಸ್ಕೇಲ್ ಮಾಡ್ಲಿಕ್ಕೆ ಇರುತ್ತೆ. ಅಂಡ್ ಇದ್ರ ಬಗ್ಗೆ ನಿಮಗೆ ರಿಯಾಲಿಟಿ ಚೆಕ್ ಕೊಡಬೇಕಾದ್ರೆ ಇಲ್ಲಿ ನೀವು ಮಾಡೆಲ್ಸ್ ಮಾತ್ರ ಕ್ರಿಯೇಟ್ ಮಾಡೋದಲ್ಲ, ಬಟ್ ಯು ಆಲ್ಸೋ ಡಿಸೈನ್ ಹೌ AI ವರ್ಕ್ಸ್ ವಿತ್ ರಿಯಲ್ ಸಿಸ್ಟಮ್ಸ್. ಫ್ಯಾನ್ಸಿ ಅಲ್ಗಾರಿದಮ್ಸ್ ಇಂದ ಇಲ್ಲಿ ಡೇಟಾ ಕ್ವಾಲಿಟಿ ಹೆಚ್ಚು ಮ್ಯಾಟರ್ ಆಗುತ್ತೆ. ಆ್ಯಂಡ್ ನೀವು ಇಲ್ಲಿ ಆಕ್ಯುರಸಿ, ಸ್ಪೀಡ್, ಕಾಸ್ಟ್, ಸೆಕ್ಯೂರಿಟಿ ಇದೆಲ್ಲವನ್ನು ಬ್ಯಾಲೆನ್ಸ್ ಮಾಡ್ತೀರಾ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದರಲ್ಲಿ ನೀವು ಇಂಜಿನಿಯರ್ಸ್ ಜೊತೆ ಮಾತ್ರ ವರ್ಕ್ ಮಾಡೋದಲ್ಲ, ಬಟ್ ಬಿಸ್ನೆಸ್ ಜೊತೆ ಕೂಡ ಕ್ಲೋಸ್ ಆಗಿ ವರ್ಕ್ ಮಾಡ್ತೀರಾ. ನಂಬರ್ 4, ಫಾರ್ವರ್ಡ್ ಡಿಪ್ಲಾಯ್ಡ್ ಇಂಜಿನಿಯರ್. ಈ ರೋಲ್ ಯಾರಿಗೆ ಸೂಟ್ ಆಗ್ತದೆ? ಇಟ್ ಮೇನ್ಲಿ ಸೂಟ್ಸ್ ದೋಸ್ ಹೂ ಎಂಜಾಯ್ ಪೀಪಲ್ ಪ್ಲಸ್ ಟೆಕ್, ಪ್ರಾಬ್ಲಮ್ಸ್ ಅನ್ನು ಫಾಸ್ಟ್ ಸಾಲ್ವ್ ಮಾಡುವವರಿಗೆ, ಅಂಡ್ ದೋಸ್ ಹೂ ಆರ್ ಕಂಫರ್ಟೇಬಲ್ ವಿತ್ ಅನ್ಸರ್ಟನಿಟಿ. ಈ ರೋಲ್ ಚೂಸ್ ಮಾಡಲಿಕ್ಕೆ ಯಾವ ಸ್ಕಿಲ್ಸ್ ಬೇಕು?
ಫಸ್ಟ್ ಆಫ್ ಆಲ್ ಕ್ಲೌಡ್ ಟ್ರಬಲ್ ಶೂಟಿಂಗ್ ಗೊತ್ತಿರಬೇಕು, ಸ್ಕ್ರಿಪ್ಟಿಂಗ್ ಅಂಡ್ ಆಟೋಮೇಷನ್ ಗೊತ್ತಿರಬೇಕು ಅಂಡ್ ಸ್ಟ್ರಾಂಗ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇದ್ರೆ ಸಾಕು. ಈ ರೋಲಲ್ಲಿ ನಿಮ್ಮ ಡೇ ಟು ಡೇ ಟಾಸ್ಕ್ಸ್ ಹೇಗಿರುತ್ತೆ? ಸೊ ಫಸ್ಟ್ ನಿಮಗೆ ಕಸ್ಟಮರ್ಸ್ ಜೊತೆ ಡೈರೆಕ್ಟ್ಲಿ ವರ್ಕ್ ಮಾಡ್ಲಿಕ್ಕೆ ಇರ್ತದೆ, ರಿಯಲ್ ಟೈಮ್ ಸೊಲ್ಯೂಷನ್ಸ್ ಅನ್ನು ಡಿಪ್ಲಾಯ್ ಮಾಡ್ಲಿಕ್ಕೆ ಇರ್ತದೆ, ಹೈ ಇಂಪ್ಯಾಕ್ಟ್ ಪ್ರಾಬ್ಲಮ್ಸ್ ಅನ್ನು ಫಿಕ್ಸ್ ಮಾಡ್ಲಿಕ್ಕೆ ಇರ್ತದೆ. ಈ ರೋಲಿನ ರಿಯಾಲಿಟಿ ಚೆಕ್ ನಿಮ್ಗೆ ಹೇಳಬೇಕಾದ್ರೆ, ಇನ್ ದಿಸ್ ಯು ಡೈರೆಕ್ಟ್ಲಿ ವರ್ಕ್ ವಿತ್ ಪೀಪಲ್, ನಾಟ್ ಜಸ್ಟ್ ಕೋಡ್. ಅಂಡ್ ಎಷ್ಟು ಟೆಕ್ನಿಕಲ್ ಸ್ಕಿಲ್ಸ್ ಇಂಪಾರ್ಟೆಂಟ್ ಇದೆಯೋ ಅಷ್ಟೇ ಕಮ್ಯುನಿಕೇಶನ್ ಸ್ಕಿಲ್ ಕೂಡ ಇಂಪಾರ್ಟೆಂಟ್ ಇದೆ. ಇಲ್ಲಿ ನೀವು ಬಿಲ್ಡ್, ಕಸ್ಟಮೈಸ್ ಹಾಗೂ ಡಿಪ್ಲಾಯ್ ಫಾಸ್ಟ್ ರೀತಿಯಲ್ಲಿ ಮಾಡಬೇಕಾಗ್ತದೆ. ಅಂಡ್ ಈ ರೋಲಲ್ಲಿ ಬರುವ ಎಲ್ಲ ಪ್ರಾಬ್ಲಮ್ಸ್ ಡಿಫ್ರೆಂಟ್ ಆಗಿರ್ತದೆ, ವಿಚ್ ಮೀನ್ಸ್ ದೇರ್ ಇಸ್ ನೋ ಫಿಕ್ಸ್ ಸೊಲ್ಯೂಷನ್. ನಂಬರ್ 5, LLM Ops Engineers. ಈ ರೋಲ್ ಯಾರಿಗೆಲ್ಲ ಸೂಟ್ ಆಗುತ್ತೆ? It suits cloud plus DevOps professionals, AI reliability enthusiasts and monitoring focused engineersಗೆ ಈ ರೋಲ್ ಸೂಟ್ ಆಗುತ್ತೆ. ಈ ರೋಲಲ್ಲಿ ಎಂಟರ್ ಆಗಬೇಕಾದ್ರೆ ನಿಮಗೆ ಯಾವ ಸ್ಕಿಲ್ಸ್ ಗೊತ್ತಿರಬೇಕು? ಕಾಸ್ಟ್ ಆಪ್ಟಿಮೈಸೇಷನ್ ಇದ್ರ ಬಗ್ಗೆ ಗೊತ್ತಿರಬೇಕು, ಅಬ್ಸರ್ವೇಬಿಲಿಟಿ ಅಂಡ್ ಮಾನಿಟರಿಂಗ್ ಗೊತ್ತಿರಬೇಕು ಅಂಡ್ ಮಾಡರ್ನ್ ಡಿಪ್ಲಾಯ್ಮೆಂಟ್ ಇದ್ರ ಬಗ್ಗೆ ಗೊತ್ತಿರಬೇಕು. ಈ ರೋಲಲ್ಲಿ ನಿಮ್ಮ ಡೇ ಟು ಡೇ ಟಾಸ್ಕ್ಸ್ ಹೇಗಿರ್ತದೆ ಅಂದ್ರೆ, ನಿಮಗೆ LLMs ಅನ್ನು ಪ್ರೊಡಕ್ಷನ್ ಅಲ್ಲಿ ರನ್ ಮಾಡ್ಲಿಕ್ಕೆ ಇರ್ತದೆ, ಮಾನಿಟರ್ ಫೇಲಿಯರ್ಸ್ ಹಾಗೂ ಹೆಲುಸಿನೇಷನ್ಸ್ ಅನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಇರ್ತದೆ, ಹಾಗೂ ಪರ್ಫಾರ್ಮೆನ್ಸ್ ಹಾಗೂ ರಿಲಯಬಿಲಿಟಿ ಇದನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಇರ್ತದೆ. ನೌ ಲೆಟ್ ಮಿ ಗಿವ್ ಯು ಅ ಕ್ವಿಕ್ ರಿಯಾಲಿಟಿ ಚೆಕ್. ಇನ್ ದಿಸ್ ಯು ರನ್ ಅಂಡ್ ಮ್ಯಾನೇಜ್ LLMs ಇನ್ ಪ್ರೊಡಕ್ಷನ್. ಮಾನಿಟರಿಂಗ್ ಹಾಗೂ ಕಾಸ್ಟ್ ಕಂಟ್ರೋಲ್ ಇದರಲ್ಲಿರುವ ಕ್ರೂಷಿಯಲ್ ಪಾರ್ಟ್ಸ್. ಅಂಡ್ ಮಾಡೆಲ್ಸ್ ಬ್ರೇಕ್ ಆದ್ರೆ ನೀವು ಅದನ್ನು ಫಿಕ್ಸ್, ಅಪ್ಡೇಟ್ ಹಾಗೂ ಇಂಪ್ರೂವ್ ಮಾಡಬೇಕಾಗ್ತದೆ. ಅಂಡ್ ಆಕ್ಯುರಸಿ ಮಾತ್ರ ಅಲ್ಲ, ಇದರಲ್ಲಿ ನಿಮಗೆ ರಿಲಯಬಿಲಿಟಿಗೆ ಕೂಡ ಹೆಚ್ಚು ಫೋಕಸ್ ಮಾಡ್ಲಿಕ್ಕೆ ಇರ್ತದೆ. ನಂಬರ್ 6, DevOps Engineer. ಸೊ ಯಾರಿಗೆಲ್ಲ ಈ ರೋಲ್ ಸೂಟ್ ಆಗುತ್ತೆ? CI/CD ಫೋಕಸ್ಡ್ ಇಂಜಿನಿಯರ್ಸ್, ಆಟೋಮೇಷನ್ ಯಾರಿಗೆ ತುಂಬಾ ಇಷ್ಟ ಇದೆ ಅವರಿಗೆ ಇದು ಸೂಟ್ ಆಗುತ್ತೆ. ಅಂಡ್ ಯಾರಿಗೆಲ್ಲ ಮ್ಯಾನ್ಯುವಲ್ ವರ್ಕ್ ಇಷ್ಟ ಇಲ್ಲ ಅವರಿಗೆ ಈ ರೋಲ್ ಪರ್ಫೆಕ್ಟ್. ಈ ರೋಲ್ ಎಂಟರ್ ಆಗಬೇಕಾದ್ರೆ ನಿಮಗೆ ಯಾವ ಸ್ಕಿಲ್ಸ್ ಗೊತ್ತಿರಬೇಕು? Docker and Kubernetes, CI/CD ಪೈಪ್ಲೈನ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಆಸ್ ಕೋಡ್ ಇದು ಗೊತ್ತಿದ್ರೆ ಸಾಕು. ಈ ರೋಲಿನ ಡೇ ಟು ಡೇ ಟಾಸ್ಕ್ಸ್ ಹೇಗಿರ್ತದೆ ಅಂದ್ರೆ, ನಿಮಗೆ ಡೆವಲಪ್ಮೆಂಟ್ ಟೀಮ್ಸ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಇರ್ತದೆ, ರಿಲೀಸ್ ಸ್ಪೀಡ್ ಅನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಇರ್ತದೆ, ಹಾಗೂ ಡಿಪ್ಲಾಯ್ಮೆಂಟ್ ಅನ್ನು ಆಟೋಮೇಟ್ ಮಾಡ್ಲಿಕ್ಕೆ ಇರ್ತದೆ. ಇದರ ರಿಯಾಲಿಟಿ ಚೆಕ್ ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ, ಇದರಲ್ಲಿ ನೀವು ಒಬ್ಬರೇ ವರ್ಕ್ ಮಾಡೋದಲ್ಲ, ಬಟ್ ಟೀಮ್ಸ್ ಜೊತೆ ವರ್ಕ್ ಮಾಡ್ತೀರಾ. ಅಂಡ್ ಏನಾದ್ರೂ ಬ್ರೇಕ್ ಆದ್ರೆ ಅದನ್ನು ಫಾಸ್ಟ್ ರೀತಿಯಲ್ಲಿ ಫಿಕ್ಸ್ ಮಾಡುವ ಕೆಪಾಸಿಟಿ ನಿಮ್ಗೆ ಇರಬೇಕು. ಸಿಸ್ಟಮ್ಸ್ ಅನ್ನು ಯಾವಾಗ್ಲೂ ಸ್ಟೇಬಲ್ ಅಂಡ್ ಅವೈಲೇಬಲ್ ಆಗಿ ಇಡಬೇಕು. ಅಂಡ್ ನಿಮಗೆ ಬಿಲ್ಡ್, ಟೆಸ್ಟ್ ಹಾಗೂ ಡಿಪ್ಲಾಯ್ಮೆಂಟ್ ಅನ್ನು ಆಟೋಮೇಟ್ ಮಾಡಲಿಕ್ಕೆ ಇರ್ತದೆ. ನಂಬರ್ 7, ಕ್ಲೌಡ್ ಸೆಕ್ಯೂರಿಟಿ ಇಂಜಿನಿಯರ್ಸ್. ಹೂ ಫಿಟ್ಸ್ ದಿಸ್ ರೋಲ್? ಸೆಕ್ಯೂರಿಟಿ ಮೈಂಡೆಡ್ ಇಂಜಿನಿಯರ್ಸ್, ರಿಸ್ಕಿನ ಬಗ್ಗೆ ಗೊತ್ತಿರುವ ಪ್ರೊಫೆಷನಲ್ಸ್, ಪಾಲಿಸಿ ಅಂಡ್ ಕಂಪ್ಲೈಯನ್ಸ್ ಥಿಂಕರ್ಸ್. ಸ್ಕಿಲ್ಸ್ನ ಬಗ್ಗೆ ಮಾತಾಡೋದಾದ್ರೆ, ಕ್ಲೌಡ್ ಸೆಕ್ಯೂರಿಟಿ ಟೂಲ್ಸ್ ಗೊತ್ತಿರಬೇಕು, ಕಂಪ್ಲೈನ್ಸ್ ಫ್ರೇಮ್ ವರ್ಕ್ ಗೊತ್ತಿರಬೇಕು, ಅಂಡ್ IAM ದಟ್ ಇಸ್ ಐಡೆಂಟಿಟಿ ಅಂಡ್ ಆಕ್ಸೆಸ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು, ವಿತ್ ಝೀರೋ ಟ್ರಸ್ಟ್ ವೆನ್ ಇಟ್ ಕಮ್ಸ್ ಟು ಸಿಸ್ಟಮ್ಸ್. ಈ ರೋಲಲ್ಲಿ ನಿಮ್ಮ ಡೇ ಟು ಡೇ ಟಾಸ್ಕ್ಸ್ ಹೇಗಿರ್ತದೆ ಅಂದ್ರೆ, ನಿಮಗೆ ಬ್ರೀಚಸ್ ಬಂದಾಗೆ ನೋಡ್ಬೇಕಾಗ್ತದೆ, ರಿಸ್ಕ್ ಅನ್ನು ಆಡಿಟ್ ಹಾಗೂ ಮಾನಿಟರ್ ಮಾಡ್ಲಿಕ್ಕೆ ಇರ್ತದೆ, ಅಂಡ್ ಕ್ಲೌಡ್ ಎನ್ವೈರನ್ಮೆಂಟ್ಸ್ ಅನ್ನು ಸೆಕ್ಯೂರ್ ಆಗಿ ಇಡುವ ಜವಾಬ್ದಾರಿ ನಿಮ್ಮದು. ನೌ ಲೆಟ್ಸ್ ಟಾಕ್ ಅಬೌಟ್ ರಿಯಾಲಿಟಿ ಚೆಕ್. ಯು ಪ್ರೊಟೆಕ್ಟ್ ಕ್ಲೌಡ್ ಸಿಸ್ಟಮ್ಸ್ ಬಿಫೋರ್ ಅಂಡ್ ಆಫ್ಟರ್ ಅಟ್ಯಾಕ್ಸ್. ನೀವು ಸೆಕ್ಯೂರಿಟಿಯ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕು, because security is about balance and not blocking everything. ನಿಮ್ಮ ಮೇಜರ್ ಡೈಲಿ ಕ್ರಿಟಿಕಲ್ ಟಾಸ್ಕ್ಸ್ ಏನಂದ್ರೆ, IAM and access control ನಿಮ್ಮ ಡೈಲಿ ಕ್ರಿಟಿಕಲ್ ಟಾಸ್ಕ್ಸ್ ಆಗಿ ಇರುತ್ತೆ. ಅಂಡ್ ನಿಮ್ಮ ಮೇಜರ್ ರೋಲ್ ಏನಂದ್ರೆ, ನೀವು ಮಿಸ್ಟೇಕ್ಸ್ ಅನ್ನು ಪ್ರಿವೆಂಟ್ ಮಾಡಬೇಕು ಅಂಡ್ ನಾಟ್ ಹ್ಯಾಕಿಂಗ್. ನಂಬರ್ 8, ಸೈಟ್ ರಿಲಯಬಿಲಿಟಿ ಇಂಜಿನಿಯರ್. ಈ ರೋಲ್ ಯಾರಿಗೆ ಸೂಟ್ ಆಗ್ತದೆ ಅಂದ್ರೆ, ಸಿಸ್ಟಮ್ ಥಿಂಕರ್ಸ್, ರಿಲಯಬಿಲಿಟಿ ಫೋಕಸ್ಡ್ ಇಂಜಿನಿಯರ್ಸ್ ಅಂಡ್ ಪ್ರೆಷರ್ ಅಲ್ಲಿ ಕಂಫರ್ಟೇಬಲ್ ಆಗಿ ವರ್ಕ್ ಮಾಡುವ ಇಂಜಿನಿಯರ್ಸ್ಗೆ ಈ ರೋಲ್ ಪರ್ಫೆಕ್ಟ್. ಈ ರೋಲಲ್ಲಿ ಯಾವ ಸ್ಕಿಲ್ಸ್ ಮ್ಯಾಟರ್ ಆಗ್ತದೆ ಅಂದ್ರೆ, ಆಟೋಮೇಷನ್, ಮಾನಿಟರಿಂಗ್ ಅಂಡ್ ಅಲರ್ಟಿಂಗ್ ಅಂಡ್ ಇನ್ಸಿಡೆಂಟ್ ಮ್ಯಾನೇಜ್ಮೆಂಟ್. ನಿಮ್ಮ ಡೇ ಟು ಡೇ ಟಾಸ್ಕ್ ಅಲ್ಲಿ ಏನು ಇನ್ಕ್ಲೂಡ್ ಆಗ್ತದೆ ಅಂದ್ರೆ, ಸಿಸ್ಟಮ್ ರನ್ನಿಂಗ್ ಇರುವಾಗೆ ನೀವು ನೋಡ್ತಾ ಇರಬೇಕು, ಡೌನ್ ಟೈಮ್ ಅನ್ನು ರಿಡ್ಯೂಸ್ ಮಾಡಲಿಕ್ಕೆ ಇರ್ತದೆ ಅಂಡ್ ಔಟೇಜಸ್ ಅನ್ನು ಹ್ಯಾಂಡಲ್ ಮಾಡಲಿಕ್ಕೆ ಇರ್ತದೆ. ನಾವು ಐ ಗಿವ್ ಯು ಆಲ್ ದ ರಿಯಾಲಿಟಿ ಚೆಕ್ ಆಫ್ ದಿಸ್ ರೋಲ್. ಇಲ್ಲಿ ನೀವು ಸಿಸ್ಟಮ್ಸ್ ಅನ್ನು ಫಾಸ್ಟ್, ಸ್ಟಡಿ ಹಾಗೆ ಅವೈಲೇಬಲ್ ಆಗಿ ಇಡಬೇಕು. ಏನಾದರೂ ಬ್ರೇಕ್ ಆದಾಗ ಈ ಫೇಲಿಯರ್ಸ್ ಅನ್ನು ಕಾಮ್ಲಿ ಹ್ಯಾಂಡಲ್ ಮಾಡಬೇಕು. ಅಂಡ್ ಇಲ್ಲಿ ಹೊಸ ಫೀಚರ್ಸ್ ಇಂದ ರಿಲಯಬಿಲಿಟಿ ತುಂಬಾ ಮ್ಯಾಟರ್ ಆಗುತ್ತೆ. ಅಂಡ್ ಯು ಆಟೋಮೇಟ್ ಫಿಕ್ಸಸ್ ಇನ್ಸ್ಟೆಡ್ ಆಫ್ ಮ್ಯಾನ್ಯುವಲ್ ವರ್ಕ್. ನಂಬರ್ 9, ML ಇನ್ಫ್ರಾಸ್ಟ್ರಕ್ಚರ್ ಇಂಜಿನಿಯರ್. ಈ ರೋಲ್ ಯಾರಿಗೆ ಸೂಟ್ ಆಗ್ತಿದೆ ಅಂದ್ರೆ, ಅಡ್ವಾನ್ಸ್ ಕ್ಲೌಡ್ ಇಂಜಿನಿಯರ್ಸ್, ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ಸ್ ಲವರ್ಸ್ ಅಂಡ್ ML at scale ಬಿಲ್ಡರ್ಸ್. ಈ 3 ಸ್ಕಿಲ್ಸ್ ನಿಮಗೆ ಗೊತ್ತಿರಬೇಕು. ಅದು ಏನಂದ್ರೆ, Kubernetes and GPUs, ML ಪೈಪ್ಲೈನ್ಸ್ ಅಂಡ್ ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್. ಈ ರೋಲಲ್ಲಿ ನಿಮ್ಮ ಡೇ ಟು ಡೇ ಟಾಸ್ಕ್ಸ್ ಹೇಗಿರ್ತದೆ ಅಂದ್ರೆ, ನಿಮಗೆ ML ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ಲಿಕ್ಕೆ ಇರ್ತದೆ,
ಕಂಪ್ಯೂಟ್ ಕಾಸ್ಟ್ ಆಪ್ಟಿಮೈಸ್ ಮಾಡ್ಲಿಕ್ಕೆ ಇರ್ತದೆ ಅಂಡ್ ಟ್ರೈನಿಂಗ್ ಹಾಗೂ ಇಂಟರ್ಫಿಯರೆನ್ಸ್ ಅನ್ನು ಸ್ಕೇಲ್ ಮಾಡ್ಲಿಕ್ಕೆ ಇರ್ತದೆ. ಈ ರೋಲಿನ ರಿಯಾಲಿಟಿ ಚೆಕ್ ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ಎಷ್ಟು ಮಾಡೆಲ್ಸ್ ಮ್ಯಾಟರ್ ಆಗ್ತದೆ ಅಷ್ಟೇ ಡೇಟಾ ಪೈಪ್ಲೈನ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಪರ್ಫಾರ್ಮೆನ್ಸ್, ಕಾಸ್ಟ್ ಅಂಡ್ ರಿಲಯಬಿಲಿಟಿಗೆ ಹೆಚ್ಚು ಫೋಕಸ್ ಕೊಡಬೇಕಾಗ್ತದೆ ಅಂಡ್ ಯು ವರ್ಕ್ ಕ್ಲೋಸ್ಲಿ ವಿತ್ ML and platform teams. And last but not the least, number 10, Cloud Data Engineer. ಈ ರೋಲ್ ಯಾರಿಗೆ ಸೂಟ್ ಆಗ್ತದೆ? Data focused engineers, analytics driven thinkers, SQL and pipeline builders. ಈ ರೋಲ್ಗೆ ಎಂಟರ್ ಆಗಬೇಕಾದ್ರೆ there are 3 skills that you need to know. That is data pipelines and ETL. ETL ಅಂದ್ರೆ extract, transform and load, and SQL and Spark and cloud data warehouses. ಈ ರೋಲ್ ಅಲ್ಲಿ ನಿಮ್ಮ ಡೇ ಟು ಡೇ ಟಾಸ್ಕ್ಸ್ ಏನಿರ್ತದೆ ಅಂದ್ರೆ ನಿಮಗೆ AI ಹಾಗೂ ಅನಾಲಿಟಿಕ್ಸ್ ಗೆ ಸಪೋರ್ಟ್ ಮಾಡ್ಲಿಕ್ಕೆ ಇರ್ತದೆ, ಡೇಟಾ ಕ್ವಾಲಿಟಿ ಮೇಂಟೈನ್ ಮಾಡ್ಲಿಕ್ಕೆ ಇರ್ತದೆ ಅಂಡ್ ರಿಲಯಬಲ್ ಡೇಟಾ ಪೈಪ್ಲೈನ್ಸ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ಇರ್ತದೆ. ಅಂಡ್ ಫೈನಲಿ ಲೆಟ್ಸ್ ಟಾಕ್ ಅಬೌಟ್ ಇಟ್ಸ್ ರಿಯಾಲಿಟಿ ಚೆಕ್. ಇದರಲ್ಲಿ ನೀವು AI ಅಂಡ್ ಅನಾಲಿಟಿಕ್ಸ್ ಟೀಮ್ ಗೆ ಸಪೋರ್ಟ್ ಮಾಡ್ಲಿಕ್ಕೆ ಇರ್ತದೆ, ನಿಮಗೆ ಡೇಟಾವನ್ನು ಕ್ಲೌಡ್ ಗೆ ಮೂವ್ ಅಂಡ್ ಪ್ರೊಸೆಸ್ ಮಾಡ್ಲಿಕ್ಕೆ ಇರ್ತದೆ, ಕ್ವೆರೀಸ್ ಮಾತ್ರ ಅಲ್ಲ ಬಟ್ ನಿಮಗೆ ಪೈಪ್ಲೈನ್ಸ್ ಕೂಡ ಬಿಲ್ಡ್ ಮಾಡ್ಲಿಕ್ಕೆ ಇರ್ತದೆ ಅಂಡ್ ಡೇಟಾ ಕ್ವಾಲಿಟಿ ಅಂಡ್ ರಿಲಯಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಆದ ಪಾರ್ಟ್ಸ್. ಕ್ಲೌಡ್ ಇನ್ನು ಒನ್ ಜಾಬ್ ರೋಲ್ ಅಲ್ಲ, ಬಟ್ ಇಟ್ ಇಸ್ ಅ ಸೆಟ್ ಆಫ್ ಸ್ಪೆಷಲೈಸ್ಡ್ ಕರಿಯರ್ಸ್ ಅಂಡ್ ಇದ್ರ ಬಗ್ಗೆ ನೀವು ಬೇಗನೆ ಯೋಚಿಸಲಿಲ್ಲಾದ್ರೆ ಯು ಮೇ ಎಂಡ್ ಅಪ್ ಇನ್ ದ ರಾಂಗ್ ರೋಲ್ ಅಂಡ್ ದಟ್ಸ್ ಎಕ್ಸಾಕ್ಟ್ಲಿ ವೇರ್ ವಿ ಕ್ಯಾನ್ ಹೆಲ್ಪ್ ಯು ಬಿಕಾಸ್ ನಾವು ನಿಮಗೆ ಸ್ಟ್ರಕ್ಚರ್ಡ್ ಸ್ಕಿಲ್ಸ್, ರಿಯಲ್ ಪ್ರಾಜೆಕ್ಟ್ಸ್ ಹಾಗೂ ರಿಯಲ್ ಆದ ಔಟ್ಕಮ್ಸ್ ಕೊಡ್ತೇವೆ. ಅಂಡ್ ಇಫ್ ದಿಸ್ ವಿಡಿಯೋ ಹೆಲ್ಪ್ ಯು ಫೈಂಡ್ ಯೋರ್ ಫಿಟ್, ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್.